ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವ ವಿಶಿಷ್ಟ ಮಕ್ಕಳ ಶಿಕ್ಷಣ ಅಥವಾ ಅಸಾಮಾನ್ಯ ಮಕ್ಕಳ ಶಿಕ್ಷಣ ಅಥವಾ ವಿನಾಯಿತಿ ಮಕ್ಕಳ ಶಿಕ್ಷಣ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವ ಎಲ್ಲ ಕ್ವಶನ್ಸ್ಗಳನ್ನ ನೋಡೋಣ. ಸ್ನೇಹಿತರೆ, ಇದರಲ್ಲಿ ಒಂದು ಕ್ವಶನ್ ಅಂತೂ ಫಿಕ್ಸ್ ಆಗಿರುತ್ತೆ, ಒಂದರಿಂದ ಎರಡು ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋದಾದರೆ, ಅಸಾಮಾನ್ಯ ಆರ್ ವಿನಾಯಿತಿ ಮಕ್ಕಳು ಎಂಬ ಪದವು ಈ ಅರ್ಥವನ್ನು ಸೂಚಿಸುತ್ತದೆ. ಆಪ್ಷನ್ 1, ಹೆಚ್ಚಿನ ಪ್ರತಿಭೆಯುಳ್ಳ ಮಕ್ಕಳನ್ನು. ಎರಡನೇದು, ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳನ್ನು. ಮೂರನೇದು, ಕಲಿಕೆಯಲ್ಲಿ ನ್ಯೂನತೆ ಇರುವ ಮಕ್ಕಳನ್ನು. ನಾಲ್ಕನೇದು, ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡೂ ಗುಂಪಿನ ಮಕ್ಕಳನ್ನು. ಈಗ ನೋಡಿ, ಅಸಾಮಾನ್ಯ ಮಕ್ಕಳು ಎಂಬ ಪದ ಯಾವುದನ್ನು ಸೂಚಿಸುತ್ತೆ ಅಂದರೆ, ಆ ಮಕ್ಕಳು ಹೆಚ್ಚಿನ ಪ್ರತಿಭೆಯುಳ್ಳ ಮಕ್ಕಳಿಗೆ ಅಪವಾದ ಇರುತ್ತೆ ಅದು, ಹೌದಾ? ಸೊ ಎರಡನೇದು ನೋಡೋದಾದರೆ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಮಕ್ಕಳು, ಹೌದು. ಹಾಗೆ ಕಲಿಕೆಯಲ್ಲಿ ನ್ಯೂನತೆ ಇರುವ ಮಕ್ಕಳು, ಇದು ಕೂಡ ಹೌದು. ಸೊ ಹಾಗಾಗಿ ಆಪ್ಷನ್ ಡಿ ಏನಿದೆ ನೋಡಿ, ಹೆಚ್ಚಿನ ಪ್ರತಿಭೆಯುಳ್ಳ ಹಾಗೂ ಬುದ್ಧಿಶಕ್ತಿಯಲ್ಲಿ ಹಿಂದಿರುವ ಎರಡು ಗುಂಪಿನ ಮಕ್ಕಳನ್ನು. ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ ಸ್ನೇಹಿತರೆ, ಆಪ್ಷನ್ ಬಿ ಮತ್ತು ಸಿನ ಎರಡನ್ನು ಒಳಗೊಂಡಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಯಾವುದಾಯ್ತು ಇಲ್ಲಿ? ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋದಾದರೆ, ದೈಹಿಕ ಹಾಗೂ ಮಾನಸಿಕ ಲಕ್ಷಣಗಳಲ್ಲಿ ಸಾಮಾನ್ಯ ಮಕ್ಕಳಿಂದ ಭಿನ್ನರಾದವರು. ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಈ ಎರಡೂ ಲಕ್ಷಣಗಳಲ್ಲಿ ಸಾಮಾನ್ಯ ಮಕ್ಕಳಿಂದ ಭಿನ್ನರಾದವರು ಯಾರು? ಒಂದನೇದು ಸಾಮಾನ್ಯ ಮಕ್ಕಳು, ಇದಂತೂ ಬರೋದೇ ಇಲ್ಲ, ಮೊದಲು ಹೊಡೆದು ಹಾಕೋಣ. ಓಕೆನಾ? ಸೊ ಬರೋದಿಲ್ಲ. ಎರಡನೇದು ವಿಶಿಷ್ಟ ಮಕ್ಕಳು. ಓಕೆ. ಮೂರನೇದು ಪ್ರತಿಭಾನ್ವಿತ ಮಕ್ಕಳು, ಇದು ಕೂಡ ಬರೋದಿಲ್ಲ. ಕರೆಕ್ಟಾ? ಸೊ ನಾಲ್ಕನೇದು ಮಾನಸಿಕ ನ್ಯೂನತೆ ಉಳ್ಳವರು. ಓಕೆನಾ? ಈಗ ನೋಡಿ, ದೈಹಿಕ ಮತ್ತು ಮಾನಸಿಕ ಎರಡೂ ಲಕ್ಷಣಗಳಲ್ಲಿ ಸಾಮಾನ್ಯ ಮಕ್ಕಳಿಂದ ಭಿನ್ನರಾದವರು ಯಾರು ಸ್ನೇಹಿತರೆ? ವಿಶಿಷ್ಟ ಮಕ್ಕಳು ಅಥವಾ ಅಸಾಮಾನ್ಯ ಮಕ್ಕಳು. ಓಕೆನಾ? ಸೊ ದೈಹಿಕವಾಗಿಯೂ ಅವರೇನಿರ್ತಾರೆ, ಸಾಮಾನ್ಯ ಮಕ್ಕಳಿಗಿಂತ ಭಿನ್ನರಾಗಿರ್ತಾರೆ. ಹಾಗೆ ಮಾನಸಿಕ ಲಕ್ಷಣದಲ್ಲಿ ಕೂಡ ಸಾಮಾನ್ಯ ಮಕ್ಕಳಿಂದ ಭಿನ್ನರಾಗಿರ್ತಾರೆ. ಹಾಗಾಗಿ ಆಪ್ಷನ್ ಬಿ ಏನಾಯಿತು ಸ್ನೇಹಿತರೆ, ಇಲ್ಲಿ ಸರಿ ಆಯಿತು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಿಶಿಷ್ಟ ಮಕ್ಕಳಿಗೆ ಸಮನ್ವಯ ಶಿಕ್ಷಣ ನೀಡುವುದೆಂದರೆ. ಆಪ್ಷನ್ ಎ, ಸಾಮಾನ್ಯ ಶಾಲೆಗಳಲ್ಲಿ ಇವರಿಗೆ ವಿಶೇಷ ಗಮನ ನೀಡುವುದು. ಎರಡನೇದು, ಸಾಮಾನ್ಯ ಶಿಕ್ಷಕರು ಹಾಗೂ ಆಡಳಿತಗಾರರನ್ನು ಬೆಂಬಲಿಸುವುದು. ಮೂರನೇದು, ಸೂಕ್ತವಾದ ವೈಯಕ್ತಿಕ ಕಾರ್ಯಕ್ರಮ ಒದಗಿಸುವುದು. ನಾಲ್ಕನೇದು, ವಿಶೇಷ ಶಾಲೆಗಳಲ್ಲಿ ಸೂಕ್ತ ಶಿಕ್ಷಣ ನೀಡುವುದು. ಹೌದಲ್ವಾ? ಸೊ ಇಲ್ಲಿ ಯಾವುದಾಗುತ್ತೆ ಸ್ನೇಹಿತರೆ? ಹಾಗಾಗಿ ನೋಡೋದಾದರೆ ಈ ವಿಶಿಷ್ಟ ಮಕ್ಕಳಿಗೆ ಸಮನ್ವಯ ಶಿಕ್ಷಣ ನೀಡುವುದಂದರೆ ಯಾವುದಾಗುತ್ತೆ ಇಲ್ಲಿ? ಆಪ್ಷನ್ ಏನಾಗುತ್ತೆ ಸ್ನೇಹಿತರೆ? ಕರೆಕ್ಟ್ ಆಗುತ್ತೆ. ಯಾಕೆ? ಸಮನ್ವಯ ಶಿಕ್ಷಣ ಅಂದ್ರೇನು? ಎಲ್ಲರನ್ನೂ ಒಂದೇ ಕ್ಲಾಸ್ದಡಿ ತರೋದು, ಕರೆಕ್ಟ್ ಅಲ್ವಾ? ಹಾಗಾಗಿ ಸಾಮಾನ್ಯ ಶಾಲೆಗಳಲ್ಲಿ ಇವರಿಗೆ, ಈ ವಿಶಿಷ್ಟ ಮಕ್ಕಳಿಗೆ ಸ್ವಲ್ಪ ಗಮನವನ್ನು ಕೊಡೋದು, ಅದಕ್ಕೆ ಏನಂತೀವಿ ನಾವು? ವಿಶೇಷ ಗಮನವನ್ನು ನೀಡುವುದು. ಹೀಗಾಗಿ ಈ ವಿಶಿಷ್ಟ ಮಕ್ಕಳಿಗೆ ನಾವು ಸಮನ್ವಯ ಶಿಕ್ಷಣವನ್ನು ನೀಡಕ್ಕೆ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರಲ್ಲಿ? ಒಂದನೇದು ಕರೆಕ್ಟ್ ಆಗುತ್ತೆ. ಎರಡನೇದು ಮೂರನೇದು ಆಪ್ಷನ್ ನೋಡೋದಾದರೆ, ಸಾಮಾನ್ಯ ಶಿಕ್ಷಕರು ಹಾಗೂ ಆಡಳಿತಗಾರರನ್ನು ಬೆಂಬಲಿಸುವುದು, ಇದು ಯಾವುದಕ್ಕೂ ಸಂಬಂಧನೇ ಇಲ್ಲ, ಬರೋದಿಲ್ಲ. ಸೊ ಆಪ್ಷನ್ ಸಿ, ಸೂಕ್ತವಾದ ವೈಯಕ್ತಿಕ ಕಾರ್ಯಕ್ರಮ ಒದಗಿಸೋದು, ಇದು ವಿಶೇಷ ಮಕ್ಕಳಿಗೆ ಅಷ್ಟೇ ಆಯಿತು, ಆದರೆ ಸಮನ್ವಯ ಶಿಕ್ಷಣ ನೀಡೋದಾಯ್ತಾ? ಆಗೋದಿಲ್ಲ. ಸೊ ಆಪ್ಷನ್ ಸಿ ಆಗೋದಿಲ್ಲ. ಅದು ವಿಶೇಷ ಮಕ್ಕಳಿಗೆ ಶಿಕ್ಷಣ ನೀಡೋದಾಗುತ್ತೆ, ಆದರೆ ಸಮನ್ವಯ ಶಿಕ್ಷಣ ನೀಡೋದು ಆಗೋದಿಲ್ಲ. ಸೊ ಡಿ, ವಿಶೇಷ ಶಾಲೆಗಳಲ್ಲಿ ಸೂಕ್ತ ಶಿಕ್ಷಣ ನೀಡುವುದು. ಆ ವಿಶಿಷ್ಟ ಮಕ್ಕಳ ಶಾಲೆನೇ ವಿಶೇಷ ಶಾಲೆಗಳವು, ಹಾಗಾಗಿ ಆ ಸಮನ್ವಯ ಶಿಕ್ಷಣ ನೀಡೋದು ಇಲ್ಲಿ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ ಸ್ನೇಹಿತರೆ? ಇಲ್ಲಿ ರೈಟ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋದಾದರೆ, ಸಮನ್ವಯ ಶಿಕ್ಷಣವನ್ನು ಈ ಕೆಳಗಿನ ಯಾವ ರೀತಿ ಸಾಧಿಸಬಹುದೆಂದರೆ. ಆಪ್ಷನ್ ಎ, ಮಕ್ಕಳ ವೈಯಕ್ತಿಕ ಅಗತ್ಯತೆಗಳನ್ನು ಕಡೆಗಣಿಸುವ ಮೂಲಕ. ಸಾಮಾನ್ಯ ಶಾಲೆಗಳ ಶಿಕ್ಷಕರಿಗೆ ವಿಶೇಷ ಶಿಕ್ಷಣದ ಮೂಲ ಕೌಶಲ್ಯಗಳನ್ನು ಬೋಧಿಸುವ ಮೂಲಕ. ಆಪ್ಷನ್ ಸಿ, ಸಾಮಾನ್ಯ ಶಾಲಾ ಶಿಕ್ಷಕರಿಗೆ ವಿಶೇಷ ಶಿಕ್ಷಣದ ಜ್ಞಾನ ಒದಗಿಸುವುದು. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸೊ ಸಮನ್ವಯ ಶಿಕ್ಷಣವನ್ನು ಯಾವ ರೀತಿ ಸಾಧಿಸಬಹುದೆಂದರೆ, ಆಪ್ಷನ್ ಎ ನೋಡಿ, ಮಕ್ಕಳ ವೈಯಕ್ತಿಕ ಅಗತ್ಯತೆಗಳನ್ನು ಕಡೆಗಣಿಸುವುದರ ಮೂಲಕ. ಸೊ ಆಪ್ಷನ್ ಇಲ್ಲಿ ಏನಾಯಿತು ಸ್ನೇಹಿತರೆ? ಆಗೋದಿಲ್ಲ. ಕರೆಕ್ಟಾ? ಈಗ ಆ ಮಕ್ಕಳ ವ್ಯಕ್ತ ಅಗತ್ಯಗಳನ್ನು ನಾವು
ಎಸ್ ಟಿ ಆಗಲಿಕ್ಕೆ ಪೂರೈಕೆ ಮಾಡಲೇಬೇಕಾಗುತ್ತೆ. ಸೊ ಆಪ್ಷನ್ ಎ ಆಗಲ್ಲ, ಅಂದರೆ ಆಪ್ಷನ್ ಡಿ ಕೂಡ ಆಗೋದಿಲ್ಲ, ಯಾಕೆ ಮೇಲಿನ ಎಲ್ಲದರಲ್ಲಿ ಒಂದು ಹೋಯ್ತು. ಸೊ ಆಪ್ಷನ್ ಡಿ ಕೂಡ ಆಗೋದಿಲ್ಲ. ಆಪ್ಷನ್ ಬಿ ಸಿ ನೋಡೋದಾದರೆ ಸಾಮಾನ್ಯ ಶಾಲೆಗಳ ಶಿಕ್ಷಕರಿಗೆ ಹೌದು ವಿಶೇಷ ಶಿಕ್ಷಣದ ಮೂಲ ಕೌಶಲ್ಯಗಳನ್ನು ಬೋಧಿಸುವ ಮೂಲಕ. ಆಪ್ಷನ್ ಬಿ ಆದರೆ ಆಪ್ಷನ್ ಸಿ ಏನಿದೆ, ಸಾಮಾನ್ಯ ಶಾಲಾ ಶಿಕ್ಷಕರಿಗೆ ವಿಶೇಷ ಶಿಕ್ಷಣದ ಜ್ಞಾನ ಒದಗಿಸುವುದು. ಆಪ್ಷನ್ ಸಿ ಕೂಡ ಆಗೋದಿಲ್ಲ ಸ್ನೇಹಿತರೆ. ಸೊ ಆಪ್ಷನ್ ಬಿ ಯಾಕಾಗುತ್ತೆ, ಇಲ್ಲಿ ಸಾಮಾನ್ಯ ಶಾಲೆ ಶಿಕ್ಷಕರು ಏನಿರ್ತಾರಲ್ಲ ಅವರಿಗೆ ವಿಶೇಷ ಶಿಕ್ಷಣದ ಮೂಲ ಕೌಶಲ್ಯಗಳನ್ನು ಕಲಿಸಿದಾಗ ಆ ವಿಶೇಷ ಮಕ್ಕಳಿಗೆ ಯಾವ ರೀತಿ ಈ ಸಮನ್ವಯ ಶಿಕ್ಷಣ ಕೊಡಬಹುದು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ರೈಟ್ ಆಗುತ್ತೆ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ ನೋಡಿಲಿ, ವಿಶೇಷ ಮಕ್ಕಳ ಸಮನ್ವಯತೆಯನ್ನು ಯಾವ ರೀತಿ ಸಾಧಿಸಬಹುದು. ಆಪ್ಷನ್ ಎ ವಿಶೇಷ ಪಠ್ಯಕ್ರಮ ಒದಗಿಸುವುದು, ಪರಿಣಾಮಕಾರಿ ತರಗತಿ ನಿರ್ವಹಣೆಯಿಂದ, ಮೂರನೇದು ವೈಯಕ್ತಿಕ ಬೋಧನೆಯಿಂದ, ನಾಲ್ಕನೇದು ಮೇಲಿನ ಎಲ್ಲ ಕಾರ್ಯಕ್ರಮಗಳಿಂದ. ಸೊ ಇಲ್ಲಿ ವಿಶಿಷ್ಟ ಮಕ್ಕಳ ಸಮನ್ವಯತೆಯನ್ನು ಈ ಮೂರು ರೀತಿಯಿಂದನೂ ಅಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ವಿಶೇಷ ಪಠ್ಯಕ್ರಮ ಒದಗಿಸಬೇಕಾಗತ್ತೆ, ಪರಿಣಾಮಕಾರಿ ತರಗತಿ ನಿರ್ವಹಣೆ ಮಾಡಬೇಕಾಗತ್ತೆ, ವೈಯಕ್ತಿಕ ಬೋಧನೆ ಕೂಡ ನಡೆಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಯಾವುದಾಗುತ್ತೆ ಸ್ನೇಹಿತರೆ, ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಮೇಲಿನ ಎಲ್ಲ ಕ್ರಮಗಳಿಂದ ಲಕ್ಷ್ಯದಲ್ಲಿರಲಿ, ಕೇಳಬಹುದು, ಇದನ್ನು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ, ಮುಖ್ಯವಾಹಿನಿಗೆ ತರುವುದೆಂದರೆ ಹಂಗಂದ್ರೇನು. ಎಲ್ಲ ವಿಶಿಷ್ಟ ಮಕ್ಕಳನ್ನು ಸಾಮಾನ್ಯ ತರಗತಿಗೆ ತರುವುದು ಇದು ಸಾಧ್ಯನೇ ಇಲ್ಲ ಸ್ನೇಹಿತರೆ. ಎಲ್ಲ ವಿಶಿಷ್ಟ ಮಕ್ಕಳನ್ನು ಸಾಮಾನ್ಯ ತರಗತಿಗೆ ತರೋಕ್ಕಾಗತ್ತಾ? ಇಲ್ಲ. ಅದರಲ್ಲಿ ಮಂಕರು ಇರ್ತಾರೆ, ಮೂಢರು ಇರ್ತಾರೆ, ಮಡ್ರು ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಎಲ್ಲ ವಿಶಿಷ್ಟ ಮಕ್ಕಳನ್ನು ಸಾಮಾನ್ಯ ತರಗತಿಗೆ ತರುವುದಂದರೆ ಮುಖ್ಯವಾಹಿನಿಗೆ ತರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಏನಾಗಲ್ಲ ಸ್ನೇಹಿತರೆ, ಆಗೋದಿಲ್ಲ. ಸೊ ಆಪ್ಷನ್ ಎ ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಬಿ ನೋಡಿ, ಸಂಪೂರ್ಣ ನ್ಯೂನತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ತರಗತಿಗೆ ತರುವುದು. ಸಂಪೂರ್ಣ ನ್ಯೂನತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ತರಗತಿ ಹೆಂಗೆ ತರುವುದು? ಸಾಧ್ಯನೇ ಇಲ್ಲ. ಆಪ್ಷನ್ ಬಿ ಕೂಡ ಆಗೋದಿಲ್ಲ. ಆಪ್ಷನ್ ಸಿ, ಲಘು ಪ್ರಮಾಣದ ನ್ಯೂನತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ತರಗತಿಗೆ ತರುವುದು. ಹೌದು, ಇದು ಆಗ್ಬೋದು. ನೋಡೋಣ ಇನ್ನು ನಾಲ್ಕನೇದೇನಿದೆ ಅಂತ. ಪ್ರತಿಭಾನ್ವಿತ ಮಕ್ಕಳನ್ನು ವಿಶೇಷ ಶಾಲೆಗಳಿಗೆ ತರುವುದು. ಇದಂತೂ ಅಸಂಬದ್ಧವಾದ ಹೇಳಿಕೆಯೇ ಆಗಿದೆ. ಪ್ರತಿಭಾನ್ವಿತ ಮಕ್ಕಳನ್ನು ವಿಶೇಷ ಶಾಲೆಗಳಿಗೆ ತರುವುದಾದರೆ ಏಕೆ? ಹೌದಲ್ವಾ? ಸೊ ಹಾಗಾಗಿ ಆಪ್ಷನ್ ಸಿ ಏನಾಗಿದೆ ಸ್ನೇಹಿತರೆ, ಲಘು ಪ್ರಮಾಣದಲ್ಲಿರುವ ಮಕ್ಕಳ ನ್ಯೂನತೆ ಯಾವ ಮಕ್ಕಳಿಗೆ ಲಘು ಪ್ರಮಾಣದ ನ್ಯೂನತೆ ಇದೆಯೋ ಆ ಮಕ್ಕಳನ್ನು ನಾವು ಸಾಮಾನ್ಯ ತರಗತಿಗೆ ತರಬಹುದು. ಅಂದರೆ 50ರಿಂದ 70% ಯಾರಿರ್ತಾರೋ ಇವರು ಶಿಕ್ಷಣಾರ್ಹ ನ್ಯೂನತೆಯ ಮಕ್ಕಳು, ಇವರು ಶಿಕ್ಷಣ ಪಡೆಯೋಕ್ಕೆ ಅರ್ಹರಾಗಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇಂಥ ಮಕ್ಕಳನ್ನು ಅಂದರೆ ಲಘು ಪ್ರಮಾಣದ ನ್ಯೂನತೆಯುಳ್ಳ ಮಕ್ಕಳನ್ನು ನಾವು ಸಾಮಾನ್ಯ ತರಗತಿಗೆ ತರಬಹುದು. ಆಪ್ಷನ್ ಸಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ರೈಟ್ ಆಗುತ್ತೆ. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಅರ್ಥ ಆಗುತ್ತಲ್ಲ? ಸೊ ಲಾಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಏನಿದೆ ಕ್ವೆಶ್ಚನ್ನು, ವಿಶೇಷ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ CRTಯ ಅರ್ಥ. ಇದಂತೂ ಗೊತ್ತೇ ಇರುತ್ತೆ ನಿಮಗೆ. ಓಕೆ, ಹೇಳ್ತೀನಿ. ಎ ಆಪ್ಷನ್ ಏನಿದೆ ನೋಡಿ, ಸಾಮರ್ಥ್ಯ ಆಧಾರಿತ ಪರೀಕ್ಷೆ, ಕ್ರಿಟೇರಿಯನ್ ರೆಫರೆನ್ಸ್ ಟೆಸ್ಟ್. ಬಿ ಸಾಮರ್ಥ್ಯಾಧಾರಿತ ಟ್ಯಾಂಜೆಂಟ್, ಕ್ರಿಟೇರಿಯನ್ ರೆಫರೆನ್ಸ್ ಟ್ಯಾಂಜೆಂಟ್. ಸಿ ವಿಮರ್ಶೆ ಸಂಬಂಧಿತ ಪರೀಕ್ಷೆ, ಕ್ರಿಟಿಕ್ ರೆಫರೇಬಲ್ ಟೆಸ್ಟ್. ಡಿ ವಿಷಯಾಧಾರಿತ ಪರೀಕ್ಷೆ, ಕಂಟೆಂಟ್ ರಿಲೇಟೆಡ್ ಟೆಸ್ಟ್. ಸೊ ಇದರಲ್ಲಿ CRT ಅಂದರೆ ಏನು ಸ್ನೇಹಿತರೆ? CRT ವಿಶೇಷ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ CRTಯ ಅರ್ಥ ಅಂದರೆ ನಮಗೇನಾಗುತ್ತೆ, ಸಾಮರ್ಥ್ಯಾಧಾರಿತ ಪರೀಕ್ಷೆ. ಲಕ್ಷ್ಯ ಇರಲಿ, ಕ್ರಿಟೇರಿಯನ್ ರೆಫರೆನ್ಸ್ಡ್ ಟೆಸ್ಟ್. ಓಕೆ, ವಿಶೇಷ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ CRTಯ ಅರ್ಥ ಇದು. ಸಾಮರ್ಥ್ಯಾಧಾರಿತ, ಅವ್ರಿಗೆ ಎಷ್ಟು ಸಾಮರ್ಥ್ಯ ಇರುತ್ತೋ ಅದರ ಆಧಾರದ ಮೇಲೆ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದೇ ಈ ವಿಶೇಷ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಏನು CRT ಅರ್ಥ ಇದೆಯಲ್ಲ ಅದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಸಾಗುವ. ಏನಿದೆ ನೋಡಿ, ಏನಿದೆ ಇಲ್ಲಿ, ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಪಾಲಿಸಲಾಗುತ್ತಿರುವ ವಿಧಾನಗಳಲ್ಲಿ ಹೊಸ ಅನ್ವೇಷಣೆ ಎಂದು ಪರಿಗಣಿಸಿರುವ ವಿಧಾನ. ಆಪ್ಷನ್ ಏನಿದೆ, ನಿರ್ಬಂಧಿತ ಪರಿಸರದಲ್ಲಿ ಕಲಿಯುವುದು. ಇದು ಯಾವ ಕಾಲಕ್ಕೂ ಆಗಲ್ಲ. ಎರಡನೇದು ಮುಖ್ಯವಾಹಿನಿಗೆ ತರುವುದು. ಇದು ಕೂಡ ಹಳೆಯದೇ ಆಯ್ತು ಬಿಡಿ. ಓಕೆನಾ, ಇದು ಕೂಡ ಆಗೋದಿಲ್ಲ. ಸೊ ಸಿ ಬಹು ಇಂದ್ರಿಯ ಮಾಧ್ಯಮ, ಇದು ಕೂಡ ಹಳೆಯದಾಗಿರುವಂಥದ್ದೇ. ಹೊಸ ಅನ್ವೇಷಣೆ ಯಾವುದು ಅಂದರೆ ಈ ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಯಾವುದಪ್ಪ ಅಂತಂದರೆ
ಪ್ರಭುತ್ವ ಕಲಿಕೆಯ ಮಾದರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ, ಲಕ್ಷ್ಯ ಇರಲಿ. ಇದು ಏನಿದು ಪ್ರಭುತ್ವ ಕಲಿಕೆಯ ಮಾದರಿ? ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಪಾಲಿಸಲಾಗುತ್ತಿರುವ ವಿಧಾನಗಳಲ್ಲಿ ಹೊಸ ಅನ್ವೇಷಣೆ ಯಾವುದು? ಪ್ರಭುತ್ವ ಕಲಿಕೆಯ ಮಾದರಿ. ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ ಇಲ್ಲಿ? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋದಾದರೆ, ಬುದ್ಧಿಶಕ್ತಿ ಸೂಚ್ಯಾಂಕ 140ಕ್ಕಿಂತ ಹೆಚ್ಚಿಗೆ ಹೊಂದಿರುವ ಮಕ್ಕಳನ್ನು, ಇದು ಕೇಳಿದ ನೋಡಿ ಒಮ್ಮೆ ಸ್ನೇಹಿತರೆ, ಕರ್ನಾಟಕ TTಯಲ್ಲಿ ಒಂದು ಸಲ ಕೇಳಿದ್ದಾನೆ. IQ ಲೆವೆಲ್ ಯಾರ್ದು 140ಕ್ಕಿಂತ ಜಾಸ್ತಿ ಇರುತ್ತೆ ಆ ಮಕ್ಕಳನ್ನು ಏನಂತ ಕರಿತೀವಿ ನಾವು? ಡೈರೆಕ್ಟಾಗಿ ಕ್ವಶನ್ಗೆ ಬರ್ತೀನಿ, ಆನ್ಸರ್ಗೆ ಬರ್ತೀನಿ. ಪ್ರತಿಭಾನ್ವಿತ ಮಕ್ಕಳು ಅಂತ ಕರಿತೀವಿ. ನೋಡಿ ಏನೇನು ಆಪ್ಷನ್ ಇದೆ. ಆಪ್ಷನ್ ಏನಿದೆ? ಮಂದಗತಿಯ ಕಲಿಕೆಯವರು ಅಲ್ಲ. ಭಾವನಾತ್ಮಕವಾಗಿ ವಿಚಲಿತರಾದ ಮಕ್ಕಳು, ಇದು ಕೂಡ ಅಲ್ಲ. ಆಪ್ಷನ್ ಸಿ, ಕಲಿಕಾ ದೌರ್ಬಲ್ಯ ಉಳ್ಳವರು ಅಲ್ಲ. ಸೊ ಪ್ರತಿಭಾನ್ವಿತ ಮಕ್ಕಳು. ಪ್ರತಿಭಾನ್ವಿತ ಮಕ್ಕಳಂದರೆ ಯಾರು? 140 ಮೇಲ್ಪಟ್ಟವರು, ಕರೆಕ್ಟ್ ಅಲ್ವಾ? ಸೊ ಮಂದಗತಿ ಕಲಿಕೆಯವರು ಯಾರು ಸ್ನೇಹಿತರೆ? ಸರಾಸರಿ 70ರಿಂದ 90 ಏನಿರ್ತದಲ್ಲ, ಎವರೇಜು IQ ಬುದ್ಧಿಶಕ್ತಿ ಸೂಚ್ಯಂಕ 70ರಿಂದ 90 ಯಾರು ಇರ್ತಾರೋ ಅವ್ರಿಗೆ ಏನಂತೀವಿ ನಾವು? ಮಂದಗತಿಯ ಕಲಿಕಾರ್ಥಿಗಳು ಅಂತ ಅಂತೀವಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬರೋದಾದರೆ, ಪ್ರತಿಭಾನ್ವಿತ ಮಕ್ಕಳಿಗೆ ಸೂಚಿಸಿರುವ ಪರಿಹಾರ ಕ್ರಮಗಳು. ಯಾವ ಮಕ್ಕಳು ಪ್ರತಿಭಾನ್ವಿತರಿರ್ತಾರೋ ಆ ಮಕ್ಕಳಿಗೆ ಯಾವ ಪರಿಹಾರ ಕ್ರಮಗಳನ್ನು ಸೂಚಿಸ್ತಾರೆ ಅಂತ ಕೇಳಿದ್ದಾನೆ. ಒಂದನೇದು ವೇಗವರ್ಧನ, ಎರಡನೇದು ಪ್ರತ್ಯೇಕೀಕರಣ, ಮೂರನೇದು ಸಂಪದೀಕರಣ, ಮೇಲಿನ ಎಲ್ಲವೂ. ಹೌದು, ಇಲ್ಲೇನಾಗುತ್ತೆ ಸ್ನೇಹಿತರೆ? ಆಪ್ಷನ್ ಡಿ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಯಾಕೆ? ಯಾವ ಮಕ್ಕಳು ಪ್ರತಿಭಾನ್ವಿತ ಇರ್ತಾರೋ ಅವರಿಗೆ ಪರಿಹಾರ ಕ್ರಮಗಳು ಏನೇನು ಬೇಕು? ಅವರಿಗೆ ವೇಗವರ್ಧನ ಬೇಕು, ಪ್ರತ್ಯೇಕೀಕರಣನೂ ಬೇಕು, ಸಂಪದೀಕರಣನೂ ಬೇಕು. ಸೊ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಈ ಪ್ರತಿಭಾನ್ವಿತ ಮಕ್ಕಳಿಗೆ ಸೂಚಿಸಿರುವ ಪರಿಹಾರ ಕ್ರಮಗಳು ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ, ಪ್ರತಿಭಾನ್ವಿತ ನೋಡಿ ಏನು ಕೇಳಿದ್ದಾನೆ. ಪ್ರತಿಭಾನ್ವಿತ ಮಕ್ಕಳಿಗಿರುವ ಈ ಕೆಳಗಿನ ಯಾವ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಇದೆ? ಓಕೆ, ಈಗ ನಾವು ಒಂದು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಏನು ಪ್ರತಿಭಾನ್ವಿತ ಮಕ್ಕಳು ಇರ್ತಾರೋ ಅವ್ರಿಗೆ ನಾವು ತಗೋತೀವಿ, ಆದರೆ ಕೆಲವೊಂದು ಇತರೆ ಮಕ್ಕಳಿಗೆ ತಗೊಳಕ್ಕಾಗೋದಿಲ್ಲ. ಯಾವ್ದು ತಗೊಳಕ್ಕಾಗೋದಿಲ್ಲ ಅಥವಾ ಯಾವುದು ಕಲಿಯೋಕ್ಕಾಗೋದಿಲ್ಲ? ಈಗ ಇರಲಿ, ನಾನು ಆಪ್ಷನ್ ನೋಡ್ಕೊಂಡು ಹೇಳ್ತೀನಿ. ನೋಡಿ, ಒಂದನೇ ಆಪ್ಷನ್ ಏನಿದೆ? ಸಾಮರ್ಥ್ಯಾಧಾರಿತ ಗುಂಪಿದೆ. ಎರಡನೇದು ಸಮೃದ್ಧೀಕರಣ ಕಾರ್ಯಕ್ರಮಗಳಿದೆ. ಮೂರನೇದು ವಿಶೇಷ ಶಾಲೆಗಳಿದೆ. ನಾಲ್ಕನೇದು ವೇಗವರ್ಧನೆ ಇದೆ. ಕ್ವಶನ್ ಏನಿದ್ದಾನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಪ್ರತಿಭಾನ್ವಿತ ಮಕ್ಕಳಿಗೇನು ಕೆಲವೊಂದು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಕೆಲವೊಂದು ಆಚರಣೆಗಳನ್ನು ಮಾಡ್ತೀವಿ, ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆ ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಇದೆ. ಅಂದರೆ ಇನ್ನೂ ಕೆಲವು ಮಕ್ಕಳು ಏನಿರ್ತಾರೋ ಈ ಪ್ರತಿಭಾನ್ವಿತ ಮಕ್ಕಳು ಬಿಟ್ಟು ಅವ್ರು ಯಾವ ಒಂದು ಪರಿಕಲ್ಪನೆಗಳನ್ನು ಕಲಿಯದೇ ಇರುವ ಸಾಧ್ಯತೆ ಇದೆ ಅಂದರೆ ಅದು ಯಾವುದಾಗುತ್ತೆ? ಅವರಲ್ಲಿ ಸಾಮರ್ಥ್ಯಾಧಾರಿತ ಗುಂಪು ನಾವು ಮಾಡ್ದಂಗೆ ಇರುತ್ತೆ. ಓಕೆ, ಅವರ ಸಾಮರ್ಥ್ಯದ ಆಧಾರದ ಮೇಲೆ ಗುಂಪುಗಳನ್ನು ತಯಾರಿಸಿರ್ತೀವಿ. ಇನ್ನು ಸಮೃದ್ಧೀಕರಣ ಕಾರ್ಯಕ್ರಮಗಳು, ಓಕೆ, ಇದು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರ ಸಾಮರ್ಥ್ಯದ ಮೇಲೆ. ಓಕೆನಾ? ಸೊ ಇದು ಕೂಡ ಇದಾಗುತ್ತೆ. ಇನ್ನು ವಿಶೇಷ ಶಾಲೆಗಳು ಸಂಬಂಧ ಬರೋದಿಲ್ಲ. ಇನ್ನು ಇಲ್ಲಿ ಯಾವುದಾಗುತ್ತೆ ಸ್ನೇಹಿತರೆ? ಎಲ್ಲ ಕಲಿಬೋದು, ಅವರೇನು ಕಲಿಯೋದಿಲ್ಲ? ವೇಗವರ್ಧನೆ. ಈ ಪ್ರತಿಭಾನ್ವಿತ ಮಕ್ಕಳಿಗಿರುವ ವೇಗವರ್ಧನೆಯನ್ನು ಯಾರು ಕಲಿಯೋಕ್ಕೆ ಸಾಧ್ಯ ಆಗೋದಿಲ್ಲ? ಇತರೆ ಮಕ್ಕಳು ಕಲಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ವೇಗವರ್ಧನ ಅಂದರೆ ಮುಂಬಡ್ತಿ ಕಾರ್ಯಕ್ರಮ ಈ ಕೆಳಗಿನ ಎಂಥ ಮಕ್ಕಳಿಗೆ ಸೂಕ್ತವಾಗಿದೆ? ನೋಡಿರಿ, ಈಗ ವೇಗವರ್ಧನ ಅಂದರೆ ಮುಂಬಡ್ತಿ ನೀಡುವ ಕಾರ್ಯಕ್ರಮ ಯಾವ ಮಕ್ಕಳಿಗೆ ಸೂಕ್ತವಾಗಿದೆ? IQ 112ಕ್ಕಿಂತ ಹೆಚ್ಚಾಗಿರುವ ಎಲ್ಲ ಮಕ್ಕಳಿಗೂ, IQ 140ಕ್ಕಿಂತ ಹೆಚ್ಚು ಇರುವ ಎಲ್ಲ ಮಕ್ಕಳಿಗೂ ಇದು ಕೂಡ ಬರುತ್ತೆ. ಇನ್ನು ಮೂರನೇದು, ಪ್ರಸ್ತುತ ತರಗತಿಗೆ ಹೊಂದಿಕೊಳ್ಳುವ ಸಮಸ್ಯೆ ಇರುವ ಎಲ್ಲ ಪ್ರತಿಭಾನ್ವಿತ ಮಕ್ಕಳಿಗೆ ಇದು ಸಾಧ್ಯ ಆಗೋದಿಲ್ಲ. ಸಮಸ್ಯೆ ಇರುವ ತಂದರೆ ಹೆಂಗೆ ಬರುತ್ತೆ ಸ್ನೇಹಿತರೆ? ಬರೋದಿಲ್ಲಲ್ವಾ? ಸೊ ಬರೋದಿಲ್ಲ. ಸೊ ಡಿ ಏನಿದೆ? ತಮ್ಮ ವಯಸ್ಕರಿಗೆ ಹೋಲಿಸಿದಾಗ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ವಿಕಾಸ ತೋರಿಸುವ ಕೆಲವು ಪ್ರತಿಭಾನ್ವಿತ ಮಕ್ಕಳಿಗೆ. ಎ ಬಿಗಿಂತನೂ ಇಲ್ಲಿ ಯಾವುದು ಅಕ್ಯುರೇಟ್ ಅನಿಸುತ್ತೆ ಸ್ನೇಹಿತರೆ? ಆಪ್ಷನ್ ಡಿ ಅಕ್ಯುರೇಟ್ ಅನಿಸುತ್ತೆ. ಯಾಕೆ ನೋಡಿ ಇಲ್ಲಿ, ಯಾಕೆ?
ತಮ್ಮ ವಯಸ್ಕರಿಗೆ ಹೋಲಿಸಿದಾಗ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನ ಇರಬೇಕು. ಸಮತೋಲನ ವಿಕಾಸ ತೋರಿಸುವ ಏನು ಮಕ್ಕಳು ಇರ್ತಾರಲ್ಲ, ಆ ಪ್ರತಿಭಾನ್ವಿತ ಕೆಲವೊಂದು ಮಕ್ಕಳು, ಅವರಿಗೆ ನಾವು ಈ ಮುಂಬಡ್ತಿ ಅಥವಾ ವೇಗವರ್ಧನ ಕಾರ್ಯಕ್ರಮವನ್ನು ಆ ಮಕ್ಕಳಿಗೆ ಸೂಕ್ತವಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಯೋಜನಾ ವಿಧಾನವನ್ನು ಪರಿಚಯಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಡೈರೆಕ್ಟ್ ಕ್ವೆಶನ್ ಇದೆ, ಓಕೆನಾ? ಇರಲಿ, ಆಪ್ಷನ್ ಹೇಳ್ತೀನಿ. 1ನೇದು ಡಾಲ್ಟನ್, 2ನೇದು ವಿನ್ನೆಟ್ಗೆ, 3ನೇದು ಕಿಲ್ಪ್ಯಾಟ್ರಿಕ್, 4ನೇದು ಹರ್ಸ್ಟ್. ಸೊ ಯೋಜನಾ ವಿಧಾನ ಅಂತ ಬಂದಾಗ ತುಂಬ ಸಲ ಕೇಳಿದ್ದಾನೆ, ಕಿಲ್ಪ್ಯಾಟ್ರಿಕ್ ನಮಗೆ ನೆನಪಿಗೆ ಬರಬೇಕು. ಓಕೆ, ಯೋಜನಾ ವಿಧಾನವನ್ನು ಪರಿಚಯಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಸ್ನೇಹಿತರೆ? ಕಿಲ್ಪ್ಯಾಟ್ರಿಕ್ಗೆ. ಸೊ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಮಂದಗತಿಯ ಕಲಿಕೆಯ ಮಕ್ಕಳು ಸಾಮಾನ್ಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿರುವ ಮಕ್ಕಳು, ಓಕೆ, ಬಿ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳು, ಆಪ್ಷನ್ ಸಿ ಉಪೇಕ್ಷೆಯ ಮಕ್ಕಳು, ಡಿ ದೈಹಿಕ ಅಂಗವಿಕಲರು. ಈಗ ಮಂದಗತಿಯ ಕಲಿಕೆಯ ಮಕ್ಕಳಂದರೆ ಅವರು ಶೈಕ್ಷಣಿಕವಾಗಿ ಏನೋ ಹಿಂದುಳಿದಿರ್ತಾರೆ, ರೈಟು, ಇಲ್ಲ ಅನ್ನಂಗಿಲ್ಲ. ಆದರೆ ಆ್ಯಕ್ಚುಲಿ ಮಂದಗತಿಯ ಕಲಿಕೆ ಉಳಿದ್ರೆ ಅಂದ್ರೇನು, ಅವರು ಮುಖ್ಯವಾಗಿ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳಾಗಿರ್ತಾರೆ. ಮಂದಗತಿಯ ಕಲಿಕೆಯ ಮಕ್ಕಳಂದರೆ ಮಂದಗತಿಯ ಕಲಿಕೆಯ ಮಕ್ಕಳು ಸಾಮಾನ್ಯವಾಗಿ ಯಾರಿಗಂತೀವಿ ನಾವು? ಮಂದಗತಿಯ ಮಕ್ಕಳಂದರೆ ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು, ಬರೋಬರ್. ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿರ್ತಾರೋ ಅಂಥ ಒಂದು ಮಕ್ಕಳನ್ನು ನಾವು ಮಂದಗತಿಯ ಕಲಿಕೆಯ ಮಕ್ಕಳು ಅಂತ ಅಂತೀವಿ. ಕರೆಕ್ಟ್ ಅಲ್ವಾ? ಮಂದಗತಿ ಮಕ್ಕಳು. ಈಗ ಮಂದಗತಿ ಮಕ್ಕಳು ಅಂದ್ರೇನು? ನಾವು ಟೀಚರ್ ಒಂದು ಸ್ಥಾನದಲ್ಲಿ ನೋಡ್ತಾ ಹೋದಾಗ ಯಾರು ಸ್ಲೋ ಆಗಿ ಕಲಿತಾರೆ ಅಂತ ಗೊತ್ತಾಗುತ್ತೆ. ಅವ್ರು ಎಲ್ಲಿ ಹಿಂದೆ ಬೀಳ್ದಿರ್ತಾರೆ? ಶೈಕ್ಷಣಿಕವಾಗಿ ಕೆಲವೊಂದು ಕನ್ಸೆಪ್ಟ್ಗಳಲ್ಲಿ, ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಬೀಳ್ತಾ ಇರ್ತಾರೆ. ಹಾಗಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರೋ ಮಕ್ಕಳನ್ನು ನಾವು ಏನಂತೀವಿ? ಮಂದಗತಿಯ ಕಲಿಕೆಯ ಮಕ್ಕಳು ಅಂತ ಅಂತೀವಿ. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನಿಧಾನಗತಿಯಲ್ಲಿ ಕಲಿಯುವವರ ಮಾನಸಿಕ ತೊಂದರೆ ಇದಾಗಿದೆ. 1ನೇದ್ದು ಕೀಳರಿಮೆ, ಹೌದು, ನಿಧಾನಗತಿಯಲ್ಲಿ ಕಲಿಯುವವರಿಗೆ ಕೀಳರಿಮೆ ಕೂಡ ಕಾಡುತ್ತೆ. 2ನೇದ್ದು ವೈಯಕ್ತಿಕ ತೊಂದರೆ, ಯಾವುದಾದ್ರೂ ವೈಯಕ್ತಿಕ ತೊಂದರೆ ಇರಬಹುದು, ಇಲ್ಲ ಅಂತ ಅನ್ನಂಗಿಲ್ಲ, ರೈಟು. ಆಪ್ಷನ್ ಸಿ ಅಂತರ ವ್ಯಕ್ತಿ ಸಂಬಂಧಗಳ ಕೊರತೆ, ಇದು ಕೂಡ ಹೌದು. ಸೊ ಡಿ ಆಪ್ಷನ್ ಮೇಲಿನ ಎಲ್ಲವೂ. ಹಾಗಾದರೆ 3 ಆಪ್ಷನ್ ಕರೆಕ್ಟೇ ಇದೆ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಈ ಒಂದು ಕ್ವೆಶನ್ಗೆ ಸೂಟೇಬಲ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗುವ. ಹಿಂದುಳಿಯುವಿಕೆಯ ತೀವ್ರತೆಯನ್ನು ಯಾವುದರಿಂದ ಅರಿಯಬಹುದು? 1ನೇದ್ದು ಶೈಕ್ಷಣಿಕ ಸಾಧನೆ, 2ನೇದ್ದು IQ, 3ನೇದ್ದು ಸಂಖ್ಯಾಶಾಸ್ತ್ರ, 4ನೇದ್ದು ವೀಕ್ಷಣೆ. ನೋಡ್ರಿ, ಇಲ್ಲಿ ಏನು ತಿಳಿದಾನ ಅವನು? ಹಿಂದುಳಿಯುವಿಕೆಯ ತೀವ್ರತೆ ಅಂತ ಕೇಳಿದ್ದಾನೆ. ತೀವ್ರತೆ ಅಂತ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ಹಿಂದುಳಿಕೆಯ ತೀವ್ರತೆ ಯಾವುದರಿಂದ ಅಳಿತೀವಿ ನಾವು? IQ ಇಂದ ಅಳಿತೀವಿ, ಲಕ್ಷ್ಯ ಇರಲಿ. ಸೊ ಹಾಗಾಗಿ ಇಲ್ಲಿ ಶೈಕ್ಷಣಿಕ ಸಾಧನೆ ಆಗೋದಿಲ್ಲ. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಇವೇನು ತುಂಬ ಭಿನ್ನವಾಗಿದೆ ಆಪ್ಷನ್, ಸೊ ಆಗೋದಿಲ್ಲ. ಸೊ ಇಲ್ಲಿ ಬರೋದು ಶೈಕ್ಷಣಿಕ ಸಾಧನೆ ಮತ್ತು IQ. ಸೊ ಇದರಲ್ಲಿ ಹಿಂದುಳಿಕೆಯ ತೀವ್ರತೆಯನ್ನು ಅಳಿಬೇಕಾಗಿತ್ತಂದರೆ, ಎಕ್ಸಾಕ್ಟ್ ಬೇಕಾಗಿತ್ತು ಅಂದರೆ ನಾನು ಏನು ಮಾಡಬೇಕಿಲ್ಲಿ? IQ ಇಂಟೆಲಿಜೆನ್ಸ್ ಕೋಶೆಂಟನ್ನು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ ಸ್ನೇಹಿತರೆ? ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಹೋಗೋಣ. ನಿಧಾನವಾಗಿ ಕಲಿಯುವವರ ಕುರಿತಾದ ಈ ಹೇಳಿಕೆ ತಪ್ಪಾಗಿದೆ. ಯಾವ ಹೇಳಿಕೆ? ಇವರಿಗೆ ಕಲಿಯಬೇಕೆನ್ನುವ ಸ್ಫೂರ್ತಿಯ ಕೊರತೆ ಇದೆ. ಇದು ಕರೆಕ್ಟ್ ಆನ್ಸರ್ ಇದೆ, ತಪ್ಪು ಆನ್ಸರ್ ಅಲ್ಲ, ಇದು ಸರಿಯಾದ ಆನ್ಸರ್. ಓಕೆನಾ? ಸೊ ಇವರಿಗೆ ನಿಯತವಾದ ತರಗತಿಗಳಲ್ಲಿ ಹೊಂದಿಕೊಳ್ಳುವ ತೊಂದರೆ ಇಲ್ಲ, ತೊಂದರೆ ಇರುತ್ತೆ. ಓಕೆ, ತಪ್ಪಿಲ್ಲ. ಓಕೆನಾ? 3ನೇದು ಇವರು ಹೊಸಬರನ್ನು ಎದುರಿಸುವಾಗ ನಾಚಿಕೊಳ್ಳುತ್ತಾರೆ. ಇದು ಕೂಡ ಕರೆಕ್ಟ್ ಇದೆ. ಸೊ 4ನೇದು ಇವರಿಗೆ ಹೊಸ ಚಟುವಟಿಕೆಗಳನ್ನು ಪ್ರಾರಂಭಿಸುವಾಗ ಆತ್ಮವಿಶ್ವಾಸ ಇರುವುದಿಲ್ಲ. ಇದು ಕೂಡ ಕರೆಕ್ಟ್. ಸೊ ಇನ್ನೊಂದು ಸ್ವಲ್ಪ ನೋಡಿ, ನಿಧಾನವಾಗಿ ಕಲಿಯುವವರ ಕುರಿತಾದ ಈ ಹೇಳಿಕೆ ತಪ್ಪಾಗಿದೆ. ಯಾವ ಹೇಳಿಕೆ ತಪ್ಪಾಗಿರುತ್ತೆ? ಅವರಿಗೆ ಕೊರತೆ ಇರುತ್ತೆ, ಕರೆಕ್ಟ್ ಅಲ್ವಾ? ಅವರಿಗೆ ಕೊರತೆ ಇರುತ್ತೆ, ಇದು ಸರಿಯಾದಿದ್ದಿದೆ. ನಿಧಾನವಾಗಿ ಕಲಿಯುವವರ ಸರಿಯಾದ ಹೇಳಿಕೆ ಇದೆ. ಯಾವುದು? ಆಪ್ಷನ್ ಎ, ಇವರಿಗೆ ಕಲಿಯಬೇಕೆನ್ನೋ ಸ್ಫೂರ್ತಿ ಕೊರತೆ ಇದೆ. 2ನೇದು ಇವರಿಗೆ ನಿಯತವಾದ ತರಗತಿಗಳಲ್ಲಿ ಹೊಂದಿಕೊಳ್ಳುವ
ತೊಂದರೆ ಇಲ್ಲ. ಇಲ್ಲೇನಾಗಿದೆ ಸ್ನೇಹಿತರೆ, ಇದು ತಪ್ಪಾದ ಆನ್ಸರ್. ಇವರಿಗೆ ನಿಯತವಾದ ತರಗತಿಗಳಲ್ಲಿ ಹೊಂದಿಕೊಳ್ಳುವ ತೊಂದರೆ ಏನು ಇರುತ್ತೆ. ಕರೆಕ್ಟ್ ಅಲ್ವಾ? ನಿಧಾನವಾಗಿ ಕಲಿಯೋರು ಏನು ಮಾಡ್ತಾರೆ, ನಿಯತವಾದ ಅಂದರೆ ನಿಯಮಿತ ಏನು ಕ್ಲಾಸ್ ಇರುತ್ತಲ್ಲ ಅಲ್ಲಿ ಹೊಂದಿಕೊಳ್ಳಕ್ಕೆ ತೊಂದರೆ ಅನುಭವಿಸ್ತಾರೆ, ಆದರೆ ತೊಂದರೆ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಆಪ್ಷನ್ ಬಿ. ಆಪ್ಷನ್ ಬಿ, ಈ ಆಪ್ಷನ್ ಏನಿದೆ ಸ್ನೇಹಿತರೆ ತಪ್ಪಾಗಿದೆ. ಸೊ ಆಪ್ಷನ್ ಸಿ, ಇವರು ಹೊಸಬರನ್ನು ಎದುರಿಸುವಾಗ ನಾಚಿಕೊಳ್ಳುತ್ತಾರೆ. ಇದು ಕೂಡ ನಿಧಾನವಾಗಿ ಕಲಿಯುವ ಕಲಿಕಾರ್ಥಿ ಏನಿರ್ತಾನೋ ಅವನಿಗೆ ಸರಿಯಾದ ಹೇಳಿಕೆ ಇದು. ಸೊ ಆಪ್ಷನ್ ಡಿ, ಇವರಿಗೆ ಹೊಸ ಚಟುವಟಿಕೆಯನ್ನು ಆರಂಭಿಸುವಾಗ ಆತ್ಮವಿಶ್ವಾಸ ಇರುವುದಿಲ್ಲ. ಇದು ಕೂಡ ಸರಿಯಾದ ಹೇಳಿಕೆ. ಇಲ್ಲಿ ತಪ್ಪಾಗಿರೋ ಆನ್ಸರ್ ಯಾವುದು ಸ್ನೇಹಿತರೆ? ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋದಾದರೆ, ನಿಧಾನವಾಗಿ ಕಲಿಯುವವರ ಗುಣಲಕ್ಷಣಗಳು ಯಾವುದು? ಕಲಿಕೆಯ ಬಗ್ಗೆ ಋಣಾತ್ಮಕ ಭಾವನೆ, ಹೌದು. ಇದು ನಿಧಾನವಾಗಿ ಯಾರು ಕಲಿತಾರೋ ಅವರ ಗುಣಲಕ್ಷಣ. ಕಲಿಕೆಯ ಬಗ್ಗೆ ಋಣಾತ್ಮಕ ಭಾವನೆ ಇರುತ್ತೆ. ದೋಷಪೂರ್ಣ ಮಾತು, ಇದು ಕೂಡ ಹೌದು. ಇದು ಕೂಡ ನಿಧಾನವಾಗಿ ಕಲಿಯುವವರ ಗುಣಲಕ್ಷಣ. ಸಿ, ಅಸಮಂಜಸವಾದ ಅಭ್ಯಾಸ ಮತ್ತು ಕೌಶಲ್ಯ, ಇದು ಕೂಡ ನಿಧಾನವಾಗಿ ಕಲಿಯುವವರ ಗುಣಲಕ್ಷಣ. ಸೊ ಆಪ್ಷನ್ ಡಿ ಏನಿದೆ, ಮೇಲಿನ ಎಲ್ಲವು. ಸೊ ಎಲ್ಲ ಆಪ್ಷನ್ ಕೂಡ ಏನಿದೆ, ನಿಧಾನವಾಗಿ ಕಲಿಯುವವರ ಗುಣಲಕ್ಷಣಗಳೇ ಆಗಿರುವುದರಿಂದ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್, ಮೇಲಿನ ಎಲ್ಲವು. ಸೊ ನೆಕ್ಸ್ಟ್ ಕ್ವಶನ್, ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಶೈಕ್ಷಣಿಕ ಸೂಚ್ಯಾಂಕ ಕಡಿಮೆ ಇರುವ ಮಕ್ಕಳನ್ನು ಏನಂತೀವಿ ನಾವು? ಏನು ಕೇಳಿದ ನೋಡಿಲ್ಲಿ, ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಶೈಕ್ಷಣಿಕ ಸೂಚ್ಯಾಂಕ ಕಡಿಮೆ ಇರುವ ಮಕ್ಕಳನ್ನು ಸರಾಸರಿ ಪ್ರತಿಭಾವಂತರ ಮಕ್ಕಳು ಅಂತೀವ? ಇಲ್ಲ. ದಡ್ರು ಅಂತೀವ? ಅನ್ಬೋದು, ಇಲ್ಲ ಅಂತಲ್ಲ. ಆದರೆ ದಡ್ರು ಅಂದರೆ ಕನಿಷ್ಠಕ್ಕೆ ಬಂದು ಹೋಗ್ತೀವಿ, ಕರೆಕ್ಟಾ? ಇನ್ನು ಸಿ, ಮಂದಗತಿಯಲ್ಲಿ ಕಲಿಯುವರು, ಇದು ಕರೆಕ್ಟಾಗಿರೋ ಆನ್ಸರ್. ಬುದ್ಧಿಶಕ್ತಿ ಸೂಚ್ಯಾಂಕ ಮತ್ತು ಶೈಕ್ಷಣಿಕ ಸೂಚ್ಯಾಂಕ ಕಡಿಮೆ ಇರೋ. ಬುದ್ಧಿಶಕ್ತಿಯ ಸರಾಸರಿ ಸೂಚ್ಯಾಂಕ ಎಷ್ಟು ಸ್ನೇಹಿತರೆ? 90ರಿಂದ 110, ಕರೆಕ್ಟ್ ಅಲ್ವಾ? ಸೊ ಇದಕ್ಕಿಂತ ಕಡಿಮೆ ಇರೋರಿಗೆ ಅಂತೀವಿ ನಾವು ಮಂದಗತಿಯ ಕಲಿಕಾರ್ಥಿಗಳು ಅಂತ ಅಂತೀವಿ. ಹಾಗಾಗಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಸರಿ ಆಯಿತು. ಇನ್ನು ಸರಾಸರಿ ಬುದ್ಧಿಶಕ್ತಿ ಉಳ್ಳವರು 90ರಿಂದ 110, ಇದು ಕೂಡ ಆಗೋದಿಲ್ಲ. ಡಿ ಆಗೋದಿಲ್ಲ, ಬಿ ಆಗೋದಿಲ್ಲ, ಎ ಕೂಡ ಆಗೋದಿಲ್ಲ. ಸೊ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ? ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, ಮಂದಗಾಮಿ ಕಲಿಕಾರ್ಥಿಯು ಏನಾಗಿರ್ತಾನೆ? ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಗು, ಆಗೋದಿಲ್ಲ. ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಗು ಆಗಬಹುದು. ಏಕೆ? ಮಂದಗಾಮಿ ಕಲಿಕಾರ್ಥಿ ಅಂದ್ರೇನು? ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರೋ ಮಗುವಿನ ಕಾಣೆ, ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಸಿ ಏನಿದೆ? ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟದಲ್ಲಿರೋ ಮಗು, ಇದು ಕೂಡ ಆಗೋದಿಲ್ಲ. ಆಪ್ಷನ್ ಸಿ, ಬುದ್ಧಿಶಕ್ತಿಯಲ್ಲಿ ತೀರಾ ಹಿಂದುಳಿದ ಮಗು. ತೀರಾ ಹಿಂದುಳಿದ ಮಗು ಅಂದರೆ ಅವನು ಮಂದಗಾಮಿ ಕಲಿಕಾರ್ಥಿ ಆಗೋದಿಲ್ಲ, ಅವನು ಮಂಕ, ದಡ್ಡ, ಮೂರ್ಖ ಅಂತೀವಿ. ಸೊ ಹಾಗಾಗಿ ಯಾವುದು ಆಪ್ಷನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ? ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಮಂದಗಾಮಿ ಕಲಿಕಾರ್ಥಿ ಅಂದರೆ ಯಾರು? ಸರಾಸರಿ ಬುದ್ಧಿಶಕ್ತಿಯ ಇದೆಯೋ 90ರಿಂದ 110, ಇದಕ್ಕಿಂತ ಕಡಿಮೆ ಇರೋದು ಅಂದರೆ ಮಂದಗಾಮಿ ಕಲಿಕಾರ್ಥಿಯ IQ ಎಷ್ಟಿರುತ್ತೆ? 70 to 89 ಅಥವಾ 90 ಇರುತ್ತೆ. ಸೊ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರೋ ಮಗು ಯಾರು? ಮಂದಗಾಮಿ ಕಲಿಕಾರ್ಥಿ, ಕರೆಕ್ಟ್ ಅಲ್ವಾ? ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮಂದಗತಿಯ ಕಲಿಕೆಯ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯದ ಲಕ್ಷಣವಾಗಿರುವುದಿಲ್ಲ? ಆಪ್ಷನ್ ಎ, ಅವನು ಪಡೆದ ಅನುಭವಗಳನ್ನು ಪರಿಣಾಮಕಾರಿಯಾಗಿ ಸಾಮಾನ್ಯೀಕರಿಸಲಾರನು. ಇದು ಮಂದಗತಿ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯದ ಲಕ್ಷಣ. ಇದು ಸಾಮಾನ್ಯೀಕರಿಸಲಿಕ್ಕೆ ಬರಲ್ಲ ಅವನಿಗೆ. ಅವನು ಪಡೆದ ಅನುಭವಗಳನ್ನು ಪರಿಣಾಮಕಾರಿಯಾಗಿ ಸಾಮಾನ್ಯೀಕರಿಸಲು ಬರುವುದಿಲ್ಲ. ಹಾಗಾಗಿ ಆಪ್ಷನ್ ಏನಾಗುತ್ತೆ? ಆಗೋದಿಲ್ಲ. ಎರಡನೇದು ಬಿ ಏನಿದೆ ನೋಡಿ, ಅವನು ಪಡೆದ ಅನುಭವಗಳನ್ನು ಮುಂದಿನ ಸನ್ನಿವೇಶಗಳಲ್ಲಿ ವರ್ಗಾಯಿಸಲಾರನು. ಇದು ಕೂಡ ಆ ಮಂದಗಾಮಿ ಕಲಿಕಾರ್ಥಿಯ ಲಕ್ಷಣ. ಇದು ಅವನ ಲಕ್ಷಣ ಯಾವುದು ಆಗಲ್ಲ ಅಂತ ಕೇಳಿದ್ದಾನೆ. ಸೊ ಅದನ್ನು ಹುಡ್ಕೋದು. ಮೂರನೇದು, ಸ್ಪಷ್ಟ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಸಾಮರ್ಥ್ಯ ಕಂಡುಬರುವುದಿಲ್ಲ. ಇದು ಕೂಡ ಏನಾಗೋದಿಲ್ಲ? ಆ ಮಂದಗತಿಯ ಕಲಿಕೆಯ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯದ ಲಕ್ಷಣ ಕೂಡ. ಇದು ಕೂಡ ಸಿ ಕೂಡ. ಇಲ್ಲಿ ಆಪ್ಷನ್ ಎ ಆಗೋದಿಲ್ಲ, ಆಪ್ಷನ್ ಬಿ ಆಗೋದಿಲ್ಲ, ಆಪ್ಷನ್ ಸಿ ಆಗೋದಿಲ್ಲ. ಸೊ ಆಪ್ಷನ್ ಡಿ ಏನಿದೆ ನೋಡಿ ಸ್ನೇಹಿತರೆ, ಮೇಲಿನ ಯಾವುದೂ ಇಲ್ಲ. ಹಾಗಾಗಿ ಮೇಲಿನ ಯಾವುದೂ ಇಲ್ಲಿ ಆಪ್ಷನ್ನೇ ಆಗೋದಿಲ್ಲ. ಯಾವುದಕ್ಕೆ?
ಮಂದಗತಿಯ ಕಲಿಕೆಯ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯದ ಲಕ್ಷಣ ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ಯಾವುದು ಈ 3 ಆಪ್ಷನ್ ಕೂಡ ಆಗೋದಿಲ್ಲ. ಸೊ ಆಪ್ಷನ್ ಡಿ ಏನಾಗುತ್ತೆ, ಇಲ್ಲಿ ರೈಟ್ ಆಗುತ್ತೆ. ರೈಟಾ? ನೆಕ್ಸ್ಟ್ ಏನಿದೆ ನೋಡಿ ಸ್ನೇಹಿತರೆ ಕ್ವಶನ್ನು. ಮಂದಗತಿಯ ಕಲಿಕೆಯವರ ಬುದ್ಧಿಶಕ್ತಿ ಸೂಚ್ಯಂಕ. ಇಲ್ಲಿ ಮಟ್ಟ ನಾನು ಹೇಳಿದೆ ಯಾವುದು 110ರಿಂದ 120 ಆಗುತ್ತಾ? ಆಗೋದಿಲ್ಲ. 70ರಿಂದ 90ರಿಂದ 110 ಆಗುತ್ತಾ? ಇದು ಸರಾಸರಿ ಬುದ್ಧಿಶಕ್ತಿ ಉಳ್ಳವರು. ಏನಿದು? ಸರಾಸರಿ ಬುದ್ಧಿಶಕ್ತಿ ಉಳ್ಳವರು. ಆಪ್ಷನ್ ಸಿ ಏನಿದೆ ಸ್ನೇಹಿತರೆ? ಆಪ್ಷನ್ ಸಿ 70ರಿಂದ 90 ಏನಿದು? ಇದು ಮಂದಗತಿ ಕಲಿಕೆಯವರ ಬುದ್ಧಿಶಕ್ತಿಯ ಸೂಚ್ಯಂಕ. ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಆಪ್ಷನ್ ಯಾವುದಾಗುತ್ತೆ ಇಲ್ಲಿ? ಸಿ ಈಸ್ ಅ ರೈಟ್ ಆನ್ಸರ್. ಓಕೆ, 50ಕ್ಕಿಂತ ಹೆಚ್ಚು ಇದು ಕೂಡ ಆಗೋದಿಲ್ಲ. ಓಕೆನಾ? ಇದು ಕೂಡ ಆಗೋದಿಲ್ಲ. ಸೊ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಈ ಕೆಳಗಿನ ಯಾವ ಕ್ರಮ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಹೆಚ್ಚಿಸಲು ಸೂಕ್ತವಾಗಿದೆ? ವಿಶೇಷ ಶಿಕ್ಷಣ. ಇದೇನು ಕೇಳಿದ ನಾವು, ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಹೆಚ್ಚು ಮಾಡಬೇಕಾದ್ರೆ ಏನು ಮಾಡಬೇಕು? ಒಂದನೇದು ವಿಶೇಷ ಶಿಕ್ಷಣ ಬರೋದಿಲ್ಲ. ಆಪ್ಷನ್ ಸಿ ನೋಡಿ, ವಿಶೇಷ ತರಬೇತಿ. ವಿಶೇಷ ತರಬೇತಿ ಅಂದರೆ ನಡೀತಿತ್ತು. ವಿಶೇಷ ತರಬೇತಿಯನ್ನು ವಿಶೇಷ ಬೋಧಕ, ಇದು ಕೂಡ ಬರೋದಿಲ್ಲ. ಮೇನಾಗಿ ಏನು, ಈ ಶೈಕ್ಷಣಿಕ ಸಾಧನೆ ಹೆಚ್ಚು ಮಾಡಬೇಕಾಗಿತ್ತಂದರೆ ಆ ಶೈಕ್ಷಣಿಕ ಒಂದು ಪರಿಕ್ರಮದಲ್ಲಿ ಆ ಮಗುವಿಗೆ ಏನು ತೊಂದರೆ ಬರುತ್ತೋ, ಏನು ಕಷ್ಟ ಬರುತ್ತೋ, ಏನು ಡಿಫಿಕಲ್ಟೀಸ್ ಬರುತ್ತೋ ಅದನ್ನು ಪರಿಹರಿಸಿ ಅವನಿಗೆ ಸಹಾಯ ಮಾಡಿದ್ರೆ ಸಾಕು, ಅವನ ಶೈಕ್ಷಣಿಕ ಸಾಧನೆ ಆರಾಮಾಗಿ ಹೆಚ್ಚಾಕೋತಾ ಹೋಗುತ್ತೆ. ಹಾಗಾಗಿ ಈ ಪರಿಹಾರ ಬೋಧನೆ ಏನಿದೆಯಲ್ಲ, ಇದು ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಹೆಚ್ಚಿಸಲು ಸೂಕ್ತವಾದ ಕ್ರಮವಾಗಿದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕ ಹಿಂದುಳಿದ ಮಕ್ಕಳು ಈ ಕೆಳಗಿನ ಯಾವುದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ? ಯಾವುದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಯಾವ್ಯಾವ ಮಗು? ಸಾಮಾನ್ಯ ಮಕ್ಕಳು ಹಾಗೆ ಮಾನಸಿಕ ಹಿಂದುಳಿದ ಮಕ್ಕಳು. ಪದ ಸಂಪತ್ತು ಇಲ್ಲಿ ವ್ಯತ್ಯಾಸ ಹೊಂದಿರ್ತಾರೆ ಸ್ನೇಹಿತರೆ ಅವರು, ಕರೆಕ್ಟ್ ಅಲ್ವಾ? ಸೊ ಸಾಮಾನ್ಯ ಮಕ್ಕಳಿಗೆ ಹೆಚ್ಚು ಪದ ಸಂಪತ್ತು ಬರುತ್ತೆ, ಮಾನಸಿಕ ಹಿಂದುಳಿದ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಬರುತ್ತೆ. ಇನ್ನು ಸಮನ್ವಯದ ಕೊರತೆ ಇರುತ್ತೆ. ಸಾಮಾನ್ಯ ಮಕ್ಕಳು ಆರಾಮಾಗಿ ಸಮನ್ವಯದಿಂದ ಇರ್ತಾರೆ, ಆದರೆ ಮಾನಸಿಕ ಹಿಂದುಳಿದ ಮಕ್ಕಳು ನಾಚಿಕೆಯಿಂದನೋ, ಗಾಬರಿಯಿಂದನೋ, ಅಂಜಿಕೆಯಿಂದನೋ ಇಲ್ಲಿ ಕೂಡ ವ್ಯತ್ಯಾಸ ಹೊಂದಿರ್ತಾರೆ. ಇನ್ನು ದೇಹದಾರ್ಢ್ಯತೆ. ಈ ದೇಹದಾರ್ಢ್ಯತೆಯಲ್ಲೂ ಕೂಡ ಈ ಸಾಮಾನ್ಯ ಮಕ್ಕಳು ಮಾನಸಿಕ ಹಿಂದುಳಿದ ಮಕ್ಕಳಲ್ಲಿ ನಾವು ಬ್ಯಾಲೆನ್ಸನ್ನು ಕಾಣೋದಿಲ್ಲ. ಸೊ ಹೀಗಾಗಿ ಕೂಡ ಇದರಲ್ಲಿ ಕೂಡ ವ್ಯತ್ಯಾಸ ಹೊಂದಿರ್ತಾರೆ. ಯಾವುದರಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ? ಮಮತೆಯ ಪ್ರೀತಿಯಲ್ಲಿ ಈ ಸಾಮಾನ್ಯ ಮಕ್ಕಳು ಮತ್ತು ಮಾನಸಿಕ ಹಿಂದುಳಿದ ಮಕ್ಕಳಲ್ಲಿ ಯಾವ ವ್ಯತ್ಯಾಸ ಕೂಡ ಹೊಂದಿರುವುದಿಲ್ಲ. ಸೊ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ, ಇಲ್ಲಿ ಡಿ ಆಪ್ಷನ್ ಈಸ್ ಅ ರೈಟ್. ಅರ್ಥ ಆಗುತ್ತಲ್ಲ? ಸೊ ನೆಕ್ಸ್ಟ್, ಪರಿಹಾರ ಬೋಧನೆ ಈ ಕೆಳಗಿನ ಯಾವ ಮಕ್ಕಳಿಗೆ ಹೆಚ್ಚು ಅವಶ್ಯವಾಗಿದೆ? ಪರಿಹಾರ ಬೋಧನೆ ಯಾರಿಗೆ ಮಾಡಬೇಕು ನಾವು? ಪ್ರತಿಭಾನ್ವಿತರಿಗೆ ಮಾಡ್ತೀವಾ? ಇಲ್ಲ, ಆಪ್ಷನ್ ಎ ಆಗೋದಿಲ್ಲ. ಆಪ್ಷನ್ ಬಿ ಮೇಧಾವಿಗಳಿಗೆ ಮಾಡ್ತೀವಾ? ಇದು ಕೂಡ ಆಗೋದಿಲ್ಲ. ಆಪ್ಷನ್ ಸಿ ಸಾಧಾರಣ ಮಕ್ಕಳಿಗೆ ಮಾಡ್ತೀವಾ? ಸಾಧಾರಣ ಮಕ್ಕಳು ಅಂದರೆ ಎವರೇಜ್ ಮಕ್ಕಳು, ಇದು ಕೂಡ ಆಗೋದಿಲ್ಲ. ಆದರೆ ಮುಖ್ಯವಾಗಿ ಆಗುತ್ತೆ, ಇಲ್ಲ ಅಂತಲ್ಲ, ಆದರೆ ಮುಖ್ಯವಾಗಿ ನೋಡಿ ಆಪ್ಷನ್ ಡಿ ಮಂದಗತಿಯ ಕಲಿಕೆಯವರಿಗೆ. ಹೌದು, ಪರಿಹಾರ ಬೋಧನೆ ಅಂತ ಬರೋದಿಲ್ಲಿ ಈ ಮಂದಗತಿಯಲ್ಲಿ ಯಾರು ಕಲಿತಾರಲ್ಲ ಅವರಿಗೆ ಅತಿ ಸೂಕ್ತವಾದದ್ದು. ಸಾಧಾರಣ ಮಕ್ಕಳಿಗೂ ಬರುತ್ತೆ, ಆದರೆ ಜಾಸ್ತಿ ತಪ್ಪೋದಿಲ್ಲ ಅಲ್ಲ ಅವರು. ಸೊ ಮಂದಗತಿಯ ಮಕ್ಕಳಂದ್ರೇನು, ಅವರು ಸಾವಕಾಶವಾಗಿ ಕಲಿತಾ ಇರ್ತಾರೆ, ಮಂದಗತಿಯಲ್ಲಿ ಕಲಿತಾ ಇರ್ತಾರೆ. ಅಂಥ ಮಕ್ಕಳಿಗೆ ನಾವು ಪರಿಹಾರ ಬೋಧನೆಯನ್ನು ಮಾಡಲೇಬೇಕಾಗುತ್ತೆ. ಸೊ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್ ಆಯಿತು. ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಡಿ ಇದು ಕರೆಕ್ಟಾದ ಆನ್ಸರ್ ಆಯಿತು. ಇನ್ನು ನೆಕ್ಸ್ಟ್ ಹೋಗೋದಾದರೆ, ಅಪೂರ್ಣ ಸಾಧಕರು ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಈ ಕೆಳಕಂಡ ಯಾವ ರೀತಿಯವರೆಂದು ಗುರುತಿಸುತ್ತಾರೆ? ಅಪೂರ್ಣ ಸಾಧಕರು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಈ ಕೆಳಗಿನ ಆಪ್ಷನಲ್ಲಿ ಯಾವ ರೀತಿಯವರೆಂದು ಗುರುತಿಸ್ತಾರೆ ಅಂತ ಕೇಳಿದಾಗ, ಒಂದನೇ ಆಪ್ಷನ್ ನೋಡಿ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯವುಳ್ಳ ಮಕ್ಕಳು. ಆಗೋದಿಲ್ಲ ಇದು. ಕಲಿಕೆಯ ದೌರ್ಬಲ್ಯವುಳ್ಳ ಮಕ್ಕಳು, ಮಂದಗತಿಯ ಕಲಿಕೆಯವರು, ಮೇಲ್ಪಟ್ಟದ ಸರಾಸರಿಯ ಮಕ್ಕಳು. ಮೇಲ್ಪಟ್ಟ ಸರಾಸರಿ ಮಕ್ಕಳು ಆಗೋದಿಲ್ಲ. ಯಾವುದಾಗೋದಿಲ್ವೋ ಪೈಲ ಹೊಡೆ ತೆಗೀರಿ ಅದನ್ನು. ಇನ್ನು ಎರಡನೇದು ಯಾವುದಾಯಿತು? ಅಪೂರ್ಣ ಸಾಧಕರು ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂದರೆ ಯಾವುದಾಗುತ್ತೆ ಸ್ನೇಹಿತರೆ? ಕಲಿಕೆಯಲ್ಲಿ ದೌರ್ಬಲ್ಯವುಳ್ಳ ಮಕ್ಕಳಂದರೆ ಇದನ್ನು ನಿಮಗೆ ಬಿಡ್ತಾ ಇದ್ದೀನಿ, ಹೇಳಿ. ಯಾವುದಾಯಿತು?
ಸಿಂಪಲ್ ಆಗಿದೆ. ಯಾವುದು? ಆಪ್ಷನ್ ಸಿ. ಸಾರಿ, ಆಪ್ಷನ್ ಸಿ ಇಸ್ ಏನಿದೆ ಇಲ್ಲಿ? ಅಪೂರ್ಣ ಸಾಧಕರು ಅಂದ್ರೆ ಅವರು ಸಾಧನೆಯಲ್ಲಿ ಅಪೂರ್ಣರಾಗಿದ್ದಾರೆ, ಹಾಗೆ ಕಲಿಕೆಯಲ್ಲಿ ಕೂಡ ಹಿಂದುಳಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ನೋಡಿ, ಕಲಿಕೆಯಲ್ಲಿ ಕೂಡ ಹಿಂದುಳಿದ್ದಾರೆ. ಕಲಿಕೆಯಲ್ಲಿ ಹಿಂದುಳಿದ ಕುಳಿತಾರೆ ಅವರು ಅವರು ಮಂದಗತಿಯ ಕಲಿಕೆಯವರು ಆಗಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಆಗೋದಿಲ್ಲ, ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಮಾನಸಿಕ ನ್ಯೂನತೆಯುಳ್ಳವರಲ್ಲಿ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ. ಮಾನಸಿಕ ನ್ಯೂನತೆ ಉಳ್ಳವರಲ್ಲಿ ಈ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಇರುತ್ತೆ ಅಂದರೆ 0 to 25 ಹೌದು, 0 to 30 ಹೌದು, 25 to 50 ಹೌದು, 0 to 70 ಹೌದು. ಸೊ ಹಾಗಾಗಿ ಈ ಎ ಆಪ್ಷನ್, ಬಿ ಆಪ್ಷನ್, ಸಿ ಆಪ್ಷನ್ ಎಲ್ಲಿ ಬರುತ್ತೆ? ಇದು ಆಪ್ಷನ್ ಡಿ ಎಲ್ಲಿ ಬರುತ್ತಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಏನಾಗುತ್ತೆ ಸ್ನೇಹಿತರೆ? ಕರೆಕ್ಟಾಗಿರೋ ಆನ್ಸರ್. ಈ 0 ಇಂದ 70 IQ ಏನು ಇರ್ತಾರೋ ಈ ಎಲ್ಲ ಮಕ್ಕಳು ಕೂಡ ಮಾನಸಿಕ ನ್ಯೂನತೆ ಉಳ್ಳವರೇ. ಅರ್ಥ ಆಯ್ತಾ? 0 to 70 ಇದೇನೋ ಮಾನಸಿಕ ನ್ಯೂನತೆ ಉಳ್ಳವರಲ್ಲಿ ಕಂಡುಬರುವ ಬುದ್ಧಿಶಕ್ತಿಯ ಸೂಚ್ಯಂಕದ ವ್ಯಾಪ್ತಿ 0 to 70. ಓಕೆನಾ? ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್. ಮಾನಸಿಕ ನ್ಯೂನತೆಗೆ ಕಾರಣವಾಗುವ ಅಂಶ ಯಾವುದಾಗುತ್ತೆ ಇಲ್ಲಿ? ಜನನದ ಸಮಯದಲ್ಲಿ ಭೌತಿಕ ತೊಂದರೆಗಳು, ಬಿ ಮೆದುಳಿನ ನಂಜು, ಸಿ ಅಪಘಾತದಿಂದ ತಲೆಗೆ ಉಂಟಾಗುವ ಗಾಯ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೌದು, ಮಗುವಿಗೆ ಮಾನಸಿಕ ನ್ಯೂನತೆ ಯಾಕೆ ಬಂದಿರುತ್ತೆ ಅಂದರೆ ಜನನದ ಸಮಯದಲ್ಲಿ ಭೌತಿಕ ತೊಂದರೆ ಆಗಿರುತ್ತೆ. ಹೌದು, ಇದು ಕೂಡ ರೈಟ್. ಮೆದುಳಿನ ನಂಜು, ಇದು ಕೂಡ ರೈಟ್. ಆಪ್ಷನ್ ಸಿ ಅಪಘಾತದಿಂದ ತಲೆಗೆ ಉಂಟಾಗುವ ಗಾಯ, ಇದು ಕೂಡ ಹೌದು. ಸೊ ಮಾನಸಿಕ ನ್ಯೂನತೆಗೆ 3 ಆಪ್ಷನ್ ಕೂಡ ಕರೆಕ್ಟಾಗಿರೋ ಆಪ್ಷನ್ಗಳು. ಸೊ ಹಾಗಾಗಿ ಆಪ್ಷನ್ ಡಿ ಏನಾಯಿತು? ಈ ಮೇಲಿನ ಎಲ್ಲವೂ. ರೈಟಾ? ಸೊ ನೆಕ್ಸ್ಟ್ ಕ್ವಶನ್. ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳವರ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ. ಸ್ವಲ್ಪ ಕ್ವಶನ್, ಒಮ್ಮೆ ಗಡಿಬಿಡಿಗೆ ಹೋಗಬೇಡ್ರಿ. ಇಲ್ಲಿ ಮಾನಸಿಕ ನ್ಯೂನತೆಯುಳ್ಳವರ ಬುದ್ಧಿಶಕ್ತಿ 0 to 70, ಬಟ್ ಇಲ್ಲಿ ಕೇಳಿದವರು ಅವರು ಶಿಕ್ಷಣಕ್ಕೆ ಅರ್ಹರಾಗಿರ್ತಾರೆ ಅಂಥ ಮಾನಸಿಕ ನ್ಯೂನತೆಯುಳ್ಳವರ ಬುದ್ಧಿಶಕ್ತಿ ಅಂತ ಕೇಳಿದ್ದಾನೆ. ಕ್ವಶನನ್ನು ಕರೆಕ್ಟಾಗಿ ಓದಕ್ಕೆ ಬನ್ನಿ. 0 to 20 ಇವರು ಕಲಿಯೋಕ್ಕೆ ಅಂದರೆ ಮತ್ತೊಬ್ಬರ ಮೇಲೇ ಡಿಪೆಂಡ್ ಆಗಿರ್ತಾರೆ. ಇವರು ತಂದೆ ತಾಯಿ ಮೇಲೇನೋ ಡಿಪೆಂಡ್ ಆಗಿರ್ತಾರೆ. ಇವರಂತೂ ಈ ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳ ಬುದ್ಧಿಶಕ್ತಿಗೆ ಬರೋದಿಲ್ಲ. ಸೊ ಆಪ್ಷನ್ ಸಿ ಬರೋದಿಲ್ಲ. 20 to 50 ಇವರು ಕೂಡ ಬರೋದಿಲ್ಲ ಮಂಕರು. ಇವ್ರು ಹೆಂಗೆ ಬರ್ತಾರೆ? ಇವರು ಕೂಡ ಅತ್ಯಂತ ಕನಿಷ್ಠ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಹೊಂದಿರೋದ್ರಿಂದ ಇವ್ರು ಕೂಡ ಬರೋದಿಲ್ಲ. ಇನ್ನು 50 to 70 ಇವರು ಕೂಡ ಮೀಡಿಯಮ್ ಇರ್ತಾರೆ, ಇವರು ಕೂಡ ಬರೋದಿಲ್ಲ. ರೈಟಾ? ಇನ್ನು ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಯುಳ್ಳವರ ಬುದ್ಧಿಶಕ್ತಿ ಅಂದರೆ ಅದೆಷ್ಟೋ 70 to 90 ಅಂದರೆ ಮಂದಗಾಮಿ ಕಲಿಕಾರ್ಥಿ ಅವರೇನಿರ್ತಾರೋ ಅವರು ಶಿಕ್ಷಣಕ್ಕೆ ಅರ್ಹರಾಗಿರುವ ಮಾನಸಿಕ ನ್ಯೂನತೆಯುಳ್ಳವರ ಬುದ್ಧಿಶಕ್ತಿಯ ಕಲಿಕಾರ್ಥಿಗಳಾಗಿರ್ತಾರೆ. ಅರ್ಥ ಆಯ್ತಾ? ಸೊ ಆಪ್ಷನ್ ಡಿ ಇಲ್ಲಿ ಏನಾಯಿತು? ಸರಿಯಾದ ಆನ್ಸರ್ ಆಯಿತು. ಇನ್ನು ನೋಡಿ ಇನ್ನೇನಿದೆ, ಕೆಳಗಿನ ಯಾವ IQ ವ್ಯಾಪ್ತಿಗೆ ಬುದ್ಧಿಮಾಂದ್ಯ ಮಕ್ಕಳು ಸೇರುವುದಿಲ್ಲ? ಓಕೆ, 0 to 25 ಇಲ್ಲಿ ಬುದ್ಧಿಮಾಂದ್ಯ ಮಕ್ಕಳುಗಳು ಸೇರಿರ್ತಾರೆ. ಸೊ ಈ ಆಪ್ಷನ್ ಆಗೋದಿಲ್ಲ, ಒಂದೇ ಆಪ್ಷನ್ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಒಂದೇ ಆಪ್ಷನ್ ಆಗೋದಿಲ್ಲ. ಯಾಕಂದರೆ ಕೆಳಗೆ ಕೊಟ್ಟಿರುವ ಏನು ವ್ಯಾಪ್ತಿ ಕೊಟ್ಟಿದ್ದಾನಲ್ಲ IQದು ಅದರಲ್ಲಿ ಯಾವುದು ಸೇರುವುದಿಲ್ಲ ಅಂತ ಕೇಳಿದ್ದಾರೆ ಅವರು. ಬುದ್ಧಿಮಾಂದ್ಯ ಮಕ್ಕಳು ಇದರಲ್ಲಿ ಸೇರಿರ್ತಾರೆ 0 to 25. 90 to 110 ಇಲ್ಲಿ ಸರಾಸರಿ ಎವರೇಜ್ ಇರೋದ್ರಿಂದ ಈ ಒಂದು ವ್ಯಾಪ್ತಿಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಸೇರುವುದಿಲ್ಲ. ಇನ್ನು ನೋಡೋಣ ಆಪ್ಷನ್ ಸಿ ಏನಿದೆ, 25 to 70 ಇಲ್ಲಿ ಕೂಡ ಈ ಬುದ್ಧಿಮಾಂದ್ಯ ಮಕ್ಕಳೇ ಇರ್ತಾರೆ, ಇದು ಕೂಡ ಆಗೋದಿಲ್ಲ. ಇನ್ನು 0 to 70 ಇದು ಕೂಡ ಈ ವ್ಯಾಪ್ತಿಯು ಕೂಡ IQ ಈ 0 to 70 ಈ IQ ವ್ಯಾಪ್ತಿಯು ಕೂಡ ಬುದ್ಧಿಮಾಂದ್ಯ ಮಕ್ಕಳು ಸೇರುವ ಗುಂಪೇ ಆಗಿರೋದ್ರಿಂದ ಆಪ್ಷನ್ ಯಾವುದಾಗುತ್ತೆ ಸ್ನೇಹಿತರೆ? ಇಲ್ಲಿ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿಕಾಸ್ ಈ 90 to 110 ಸರಾಸರಿ ಬುದ್ಧಿಶಕ್ತಿ ಹೊಂದಿರುವ ಮಕ್ಕಳಿರ್ತಾರೆ. ಹಾಗಾಗಿ ಈ ಒಂದು ವ್ಯಾಪ್ತಿಯಲ್ಲಿ 90 to 110 ಈ ವ್ಯಾಪ್ತಿಯಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಬರೋದಿಲ್ಲ. ಅರ್ಥ ಆಗುತ್ತಾ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳಲ್ಲಿ ಜೀವನ ಪರ್ಯಂತ ಆಶ್ರಯ ಹಾಗೂ ಸಹಾಯ ಬಯಸುವ ಮಕ್ಕಳು ಈ ಕೆಳಗಿನ ಯಾವ ವರ್ಗಕ್ಕೆ
ಸೇರಿದವರಾಗಿರುತ್ತಾರೆ. ಅಂದರೆ ಟೋಟಲ್ ಆಗಿ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರೋದು ಹುಟ್ಟಿದ ನಂತರ. ಅದು ಹೇಳ್ದಾನೆ ಅವನು. ಅಂಥ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳು ಯಾವ ವರ್ಗಕ್ಕೆ ಸೇರಿದವರಾಗಿರ್ತಾರೆ ಅಂತ ಕೇಳಿದ್ದಾನೆ. ಮಧ್ಯಮ ಪ್ರಮಾಣದ ಮಾನಸಿಕ ನ್ಯೂನತೆಯುಳ್ಳವರು ಅಲ್ಲ, ತೀವ್ರವಾದ ಮಾನಸಿಕ ಉಳ್ಳವರು ಆಗ್ಬೋದು. ಲಘು ಪ್ರಮಾಣದ ಮಾನಸಿಕ ಉಳ್ಳವರು ಇದು ಕೂಡ ಆಗೋದಿಲ್ಲ. ಆಪ್ಷನ್ ಟಿ ಅಗಾಧ ಪ್ರಮಾಣದ ಮಾನಸಿಕ ನ್ಯೂನತೆ ಉಳ್ಳವರು. ಆಪ್ಷನ್ಸ್ ಡಿ ಇಸ್ ಅ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಅಗಾಧ ಪ್ರಮಾಣದ ಏನು ಮಾನಸಿಕ ನ್ಯೂನತೆ ಇರುತ್ತೋ ಅಂಥ ಮಕ್ಕಳು ಯಾವುದಕ್ಕೂ ಬಾರದವರಾಗಿರ್ತಾರೆ. ಅಂದರೆ ಪೂರ್ತಿಯಾಗಿ ಅವರು ತಂದೆ ತಾಯಿ ಮೇಲೇ ಡಿಪೆಂಡ್ ಆಗಿರ್ತಾರೆ. ಅವರಿಗೆ ಏನೂ ತಿಳಿಯೋದಿಲ್ಲ, ಏನೂ ಬರೋದಿಲ್ಲ, ಏನು ಹೇಳ್ತಾರೋ ಅದು ಅರ್ಥ ಆಗೋದಿಲ್ಲ, ಅವ್ರು ಏನು ಮಾಡ್ತಾರೋ ಅವರಿಗೆ ಗೊತ್ತಾಗೋದಿಲ್ಲ. ಅವ್ರು ಪೂರ್ತಿಯಾಗಿ ಅಂದರೆ ತಮ್ಮ ಅರಿವಿಗೆ ಬಾರದೆ ಹಾಗೆ ಅವ್ರು ಇರ್ತಾರೆ. ಅವ್ರು ಪೂರ್ತಿಯಾಗಿ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಅಗಾಧ ಪ್ರಮಾಣದ ಮಾನಸಿಕ ನ್ಯೂನತೆಯುಳ್ಳ ಯಾರು ಇರ್ತಾರೋ ಅಂಥ ಮಕ್ಕಳು ತಮ್ಮ ಜೀವನ ಪರ್ಯಂತ ಮತ್ತೊಬ್ಬರ ಆಶ್ರಯದಲ್ಲಿಯೇ ಸಹಾಯದಲ್ಲಿಯೇ ಬದುಕ್ತಾ ಇರ್ತಾರೆ. ಸೊ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಒಬ್ಬ ತಾಯಿ ಓದಿನಲ್ಲಿ ತುಂಬ ತೊಂದರೆ ಎದುರಿಸುತ್ತಿರುವ ತನ್ನ ಮಗಳ ಸಮಸ್ಯೆಯನ್ನು ಗುರುತಿಸುತ್ತಾಳೆ. ಈ ಸಮಸ್ಯೆ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಕಂಡುಬರುತ್ತದೆ? ಡಿಸ್ಲೆಕ್ಸಿಯಾ, ಬಿ ಡಿಸ್ಕ್ಯಾಲ್ಕುಲಿಯಾ, ಸಿ ಮಾನಸಿಕ ನ್ಯೂನತೆ, ಆಪ್ಷನ್ ಡಿ ಡಿಸ್ಗ್ರಾಫಿಯಾ. ನಿಮಗೆಲ್ಲ ಗೊತ್ತು. ಇಲ್ಲೇನು ಹೇಳಿದ ನಾನು, ಮಗು ಯಾವ ಕ್ಷೇತ್ರದಲ್ಲಿ ಸಮಸ್ಯೆ ಎದುರಿಸ್ತಾ ಇದೆ? ಯಾವುದು? ಓದಿನಲ್ಲಿ, ಓದುವುದರಲ್ಲಿ. ಓದುವುದು ಅಂದರೆ ಓದಿನಲ್ಲಿ ಯಾವ ಮಗು ತೊಂದರೆ ಅನುಭವಿಸ್ತಾ ಇರುತ್ತೋ ಅದು ಯಾವ ತೊಂದರೆ ಆಗುತ್ತೆ ಸ್ನೇಹಿತರೆ? ಡಿಸ್ಲೆಕ್ಸಿಯಾ. ಓದಿನಲ್ಲಿ ತೊಂದರೆ ಇದ್ದರೆ ಡಿಸ್ಲೆಕ್ಸಿಯಾ. ಡಿಸ್ಕ್ಯಾಲ್ಕುಲಿಯಾ ಅಂದರೆ ಗಣಿತ ಬಿಡಿಸುವಾಗ, ಅದು ಗಣಿತ ಸಮಸ್ಯೆ ಬಿಡಿಸುವಾಗ ಪ್ರಾಬ್ಲಮ್ ಅನ್ನಿಸ್ತಿದ್ರೆ ಅದು ಯಾವ ಸಮಸ್ಯೆ ಸ್ನೇಹಿತರೆ? ಡಿಸ್ಕ್ಯಾಲ್ಕುಲಿಯಾ ಆಗುತ್ತೆ. ಇನ್ನು ಡಿಸ್ಗ್ರಾಫಿಯಾ ಅಂದರೆ ಬರೆಯುವಾಗ, ಏನೋ ಬರೆಯುವಾಗ. ಓಕೆ, ಇಷ್ಟು ಗೊತ್ತಿರಬೇಕು. ಓಕೆನಾ? ಸೊ ಹಾಗಾಗಿ ಓದಿನಲ್ಲಿ ತೊಂದರೆ ಅಂದರೆ ಅದೇನಾಗುತ್ತೆ? ಡಿಸ್ಲೆಕ್ಸಿಯಾ. ಆಪ್ಷನ್ ಯಾವುದಾಯ್ತು ಇಲ್ಲಿ? ಆಪ್ಷನ್ ಯಾವುದಾಯ್ತು ಸ್ನೇಹಿತರೆ? ಡಿಸ್ಲೆಕ್ಸಿಯಾ. ಡಿಸ್ಕ್ಯಾಲ್ಕುಲಿಯಾ ಅಂದರೆ ಗಣಿತ ಬಿಡಿಸುವಾಗ, ಡಿಸ್ಗ್ರಾಫಿಯಾ ಅಂದರೆ ಬರೆಯುವಾಗ. ಓಕೆನಾ? ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವಶನ್. ಈ ಕ್ವಶನ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್. ಕೇಳ್ತಾನೆ, ಒಮ್ಮೆ ಇದನ್ನು ಕೇಳ್ತಾನೆ, ಒಮ್ಮೆ ಇದನ್ನು ಕೇಳ್ತಾನೆ, ಒಮ್ಮೆ ಇದು ಕೇಳ್ತಾನೆ. ಡಿಸ್ಗ್ರಾಫಿಯಾ. ಇಲ್ಲಿ ಮಾನಸಿಕ ನ್ಯೂನತೆ ಅನ್ನೋದು ಬರೋದಿಲ್ಲ. ಓಕೆನಾ? ಇದಂತರೂ ಔಟ್ ಆಫ್ ದಿ ಸಿಲೆಬಸ್ ಇದ್ದಂಗೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬುದ್ಧಿಮಾಂದ್ಯರಿಗಾಗಿ ಸ್ಥಾಪನೆಗೊಂಡ ಬುದ್ಧಿಮಾಂದ್ಯರ ರಾಷ್ಟ್ರೀಯ ಸಂಸ್ಥೆ ಇರುವ ಸ್ಥಳ? ಆಪ್ಷನ್ ಎ ಸಿಕಂದ್ರಾಬಾದ್, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಚೆನ್ನೈ. ಸೊ ಇಲ್ಲಿ ಯಾವುದು? ಸಿಕಂದರಾಬಾದ್. ಯಾವುದು? ಸಿಕಂದ್ರಾಬಾದ್. ಈ ಸಿಕಂದ್ರಾಬಾದ್ನಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಭಾರತ ದೇಶದಲ್ಲಿ ಬುದ್ಧಿಮಾಂದ್ಯರಿಗಾಗಿ ಸ್ಥಾಪನೆಗೊಂಡ ಬುದ್ಧಿಮಾಂದ್ಯರ ರಾಷ್ಟ್ರೀಯ ಸಂಸ್ಥೆ ಇದೆ. ಓಕೆನಾ? ಸಿಕಂದ್ರಾಬಾದ್ ಲಕ್ಷದಲ್ಲಿರಲಿ. ಸೊ ಇದುವರೆಗೆ ಏನು ಕ್ವಶನ್ಸ್ ನೋಡಿದ್ದೀವೋ ಇವು ತುಂಬ ಇಂಪಾರ್ಟೆಂಟ್ ಆಗಿರೋದು. ನಕ್ಕಿ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. 1ರಿಂದ 2 ಕ್ವಶನ್ ಇರ್ಬೋದು. ಓಕೆನಾ? ಹಾಗಾಗಿ ಮಿಸ್ ಮಾಡ್ದೇನೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವ ಎಲ್ಲ TET, ಕರ್ನಾಟಕ TET ಏನು ನಿಮ್ಮ ಸ್ಪರ್ಧಾತ್ಮಕ ಎಕ್ಸಾಮ್ಗಳದ್ದು ಏನು ಕ್ವಶನ್ಸ್ ಇರುತ್ತೋ ಅವುಗಳನ್ನು ನೋಡ್ತಾ ಹೋಗೋಣ. ಹಾಗೆ ನಿಮ್ಮ ಬೆಂಬಲ ನಮಗಿರಲಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಮುಗಿಸೋಣ. ಥ್ಯಾಂಕ್ ಯು.